ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಶುರು ಮಾಡ್ತಾ ಇದ್ದೀನಿ. ತಾರೀಕು ಬಂದು ಎಷ್ಟು ಅಂತ ಹೇಳಿದ್ರೆ ನಿಮಗೆ ತೋರಿಸ್ಬಿಡ್ತೀನಿ ಸ್ಕ್ರೀನಲ್ಲಿ. ಫೆಬ್ರವರಿ ಎಷ್ಟು 27ನೇ ತಾರೀಕು ಮಿಡ್-ನೈಟು ಅಂತಂದರೆ ಇನ್ನೊಂದು 10ರಿಂದ 20 ನಿಮಿಷ ಇದೆ 23ನೇ ತಾರೀಕು ಆಗೋದಕ್ಕೆ. ಸೊ ಕೌಂಟ್ ಬಂದ್ಬಿಟ್ಟು 23ನೇ ತಾರೀಕಿಗೆ ಕೌಂಟ್ ತೊಗೊಳ್ಳೋಣ. ಸೋಮವಾರ, ಫೆಬ್ರವರಿ 23 ಸೋಮವಾರ. ನೋಡ್ಬೋದು, ಕಾಣಿಸ್ತಿದ್ಯಾ? ಐ ಥಿಂಕ್ ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. 11:40 ಟೈಮು. ಐ ಥಿಂಕ್ ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕ್ತೆ, ಅದಾದ್ಮೇಲೆ ಒಂದಿನ ಗ್ಯಾಪ್ ಆಯಿತು. ಇವತ್ತು ಡ್ಯೂಟಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡೋಣ ಗೈಸ್, ಬನ್ನಿ 23ನೇ ತಾರೀಕು ಯಾವ ಥರ ಆಗುತ್ತೆ ಡ್ಯೂಟಿ, ಏನು ಎತ್ತ ಮಿಡ್-ನೈಟಿಂದ. ನನ್ನ ಚಾನಲ್ನ ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ. ಹಾಕಿ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮಾಡ್ಬಿಟ್ಟಿದೆ ಆಲ್ರೆಡಿ. CNG ಇದೆ ಹತ್ರ, ಒಂದು ಎಷ್ಟು 7 CNG ಇದೆ. ಸೊ ಇದೇ CNGಲಿ ಡ್ಯೂಟಿ ಮಾಡೋಣ. ಸ್ನೇಹಿತರೆ, ಮೊದಲಿಂದು ಕರ್ಕೊಂಡ್ಬಂದು ಡ್ರಾಪ್ ಮಾಡಿದೆ. ಟೈಮು ಬಂದ್ಬಿಟ್ಟು 1:39 ಕಾಣಿಸ್ತಿರುತ್ತೆ. ಸೊ 658 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ, ಓಕೆನಾ. ಸೊ ಇದು ಬಂದ್ಬಿಟ್ಟು ಎಲ್ಲಿಗೆ ಅಂದರೆ ಕಸವನಹಳ್ಳಿಗೆ ಡ್ರಾಪು. ನಿಮಿಷ, ಎಷ್ಟು ಕಿಲೋಮೀಟ್ರಿಗೆ ಹತ್ತತ್ರ 700 ರೂಪಾಯಿ ಕೊಟ್ಟಿರೋದು ಆ್ಯಕ್ಚುಲಿ ತೋರಿಸಿರೋದು ನನಗೆ. ಬಟ್ ಕಸ್ಟಮರ್ಗೆ ಬಂದ್ಬಿಟ್ಟು ಪ್ರಮೋಷನ್ ಅಂದ್ಬಿಟ್ಟು ಅವ್ರಿಗೆ ಡಿಸ್ಕೌಂಟ್ ಏನೋ ಕೊಟ್ಟವನೆ ನೋಡಿ. ನನಗೆ 700 ರೂಪಾಯಿ ಕೊಟ್ಟವನು. ಎಷ್ಟು ಕಿಲೋಮೀಟ್ರಿಗೆ ಅಂತ ಹೇಳಿದ್ರೆ ನೋಡಿ, 41 ಕಿಲೋಮೀಟ್ರಿಗೆ 700 ರೂಪಾಯಿ ಕೊಟ್ಟವನೆ. ನಾರ್ಮಲ್ ಊಬರ್ಗೆ ಬುಕ್ಕಿಂಗ್ ಇದು, ಆಯಿತಾ. ಸೊ ಡ್ರಾಪ್ ಮಾಡಿದ್ದೀನಿ ಮೊದಲನೇದು. ಸುಮಾರು ಡ್ಯೂಟಿಗಳು ಕೊಟ್ಟ, ಬಟ್ ನಾನೇ ಡ್ಯೂಟಿಗಳನ್ನ ತಗೊಳ್ಳಿಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ ರೇಟ್ಗಳು ತುಂಬಾ ಕಮ್ಮಿ ಕೊಡ್ತಿದ್ದ. ಸೊ ಅದಕ್ಕೆ ನಿಧಾನ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ದಾಗ ಕೂತ್ಕೊಂಡಿದ್ದೆ. ಸೊ ಈ ಒಂದು ಬುಕ್ಕಿಂಗ್ನ ತೊಗೊಂಬೋದಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಅದತ್ರ ಈ ಒಂದು ಬುಕ್ಕಿಂಗ್ ಬಂದಿದ್ದು ನನಗೆ ಥರ ಒಂದು ಎಷ್ಟು ಐ ಥಿಂಕ್ ಒಂದು 12 ಗಂಟೆಗೆ ಇರಬೇಕೇನೋ ಅಂತ ಅನಿಸುತ್ತೆ. ಕರೆಕ್ಟಾಗಿ ನೆನಪಿಲ್ಲ, ಅಂಶ ನೋಡ್ಬಿಡ್ತೀನಿ ಇದರಲ್ಲೇ. ಇದು ಬಂದುಬಿಟ್ಟು ಡ್ಯೂಟಿ ಬಂದಿದ್ದು ಎಷ್ಟು ಗಂಟೆಗೆ, ಓಕೆ ಒಂದು ನಿಮಿಷ, 12:37ಕ್ಕೆ ಆಯಿತಾ. 12:37ಕ್ಕೆ ಅಸೈನ್ ಆಗಿದೆ ಈ ಒಂದು ಬುಕ್ಕಿಂಗು. ಸೊ ಡ್ರಾಪ್ ಮಾಡೋಷ್ಟೊತ್ತಿಗೆ 2 ಸ್ಟಾಪ್ ಹಾಕಿದ್ದ. ಸೊ ಒಂದು ಸ್ಟಾಪ್ ಡ್ರಾಪ್ ಮಾಡಿ ಇನ್ನೊಂದು 2ನೇ ಸ್ಟಾಪ್ ಬಂದ್ಬಿಟ್ಟು ಕಸವನಹಳ್ಳಿಗೆ ಡ್ರಾಪ್ ಮಾಡಿದ್ದೀನಿ ಇವಾಗ. ಸ್ನೇಹಿತರೆ, ಇನ್ನೊಂದು ಡ್ಯೂಟಿ ಕೊಟ್ಟಿದ್ದೀನಿ ಇವಾಗ 2:49ಕ್ಕೆ. ಸೊ ಪಿಕಪ್ ಬಂದ್ಬಿಟ್ಟು 1 ಕಿಲೋಮೀಟ್ರ್ ಇದೆ. ಏರ್ಪೋರ್ಟು ಡ್ರಾಪು ನೋಡಿ ಇಲ್ಲಿ. ಸೊ ಬನ್ನಿ ಹೋಗೋಣ. ಆನ್ಲೈನ್ ಪೇಮೆಂಟ್ ಆಗಿದೆ ಅಂತ ಅನ್ಸತ್ತೆ ಇದು. ಸೊ ಹೋಗಿ ಪಿಕ್ ಮಾಡಿ ಡ್ರಾಪ್ ಮಾಡೋಣ. 2:49 ಕೊಟ್ಟಿದ್ದ 2ನೇ ಡ್ಯೂಟಿ. ಸ್ನೇಹಿತರೆ, 2ನೇ ಡ್ರಾಪ್ ಆಯಿತು. ಟರ್ಮಿನಲ್ 2 ಟೈಮ್ ಬಂದ್ಬಿಟ್ಟು 3:50. 866 ರೂಪಾಯಿ ಕ್ಯಾಶ್ ಕಲೆಕ್ಷನ್ ವಿತ್ ಟೋಲು ತೊಗೊಂಡಿದ್ದೀನಿ. ಬಟ್ ನನಗೆ ಒಂದು ಎಷ್ಟು ಕೊಡ್ಬೋದು ಅಂದರೆ 700 ರೂಪಾಯಿ ಕೊಡ್ತಾನೆ. ಚೆಕ್ ಮಾಡೋಣ ಇದೆ. ಫಸ್ಟ್ ಡ್ರಾಪ್ ಮಾಡಿದ್ದು 700 ರೂಪಾಯಿ, ಇವಾಗ ಅಪ್ಡೇಟ್ ಆಗ್ತೈತೆ. ಸೊ 713 ರೂಪಾಯಿ ಕೊಟ್ಟಿದ್ದಾನೆ ನೋಡಿ, 52 ಕಿಲೋಮೀಟ್ರಿಗೆ. ಸ್ನೇಹಿತರೆ, ಇವಾಗ 5ನೇದೊಂದು ಬಂದಿದ್ದೀನಿ ಪಿಕಪ್ಗೆ. ಎಲ್ಲಿ ಅಂತ ಹೇಳಿದ್ರೆ ಸಾದಹಳ್ಳಿ ಗೇಟ್ ಹತ್ರ, ಆಯಿತಾ. ಸೊ ಏರ್ಪೋರ್ಟ್ ಡ್ರಾಪ್ ಮಾಡಿದೆ. ಏರ್ಪೋರ್ಟಿಂದ ಇನ್ನೊಂದು ಕೊಟ್ಟ ಸಾದಹಳ್ಳಿ ಗೇಟಿಂದ ಪಿಕಪ್ಪು, ತಿರುಗಿ ಏರ್ಪೋರ್ಟ್ಗೆ ಡ್ರಾಪು. 9 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಡ್ರಾಪು. ಸೊ ಪಿಕಪ್ ಹೋಗ್ತಾ ಇದ್ದೀನಿ. 295 ರೂಪಾಯಿನ ಕೊಟ್ಟಿದ್ದಾನೆ 10 ಕಿಲೋಮೀಟ್ರಿಗೂ 9 ಕಿಲೋಮೀಟ್ರಿಗೂ. ಸೊ ಬನ್ನಿ ಕರ್ಕೊಂಡು ಹೋಗೋಣ. ಇಲ್ಲಿ ಜಡೆ ಗಾರ್ಡನ್ ಅಂತಾನೆ, ಜೆಡ್ ಗಾರ್ಡನ್ ಅಂತಲೇ ಇದೆಯಲ್ಲ ಇಲ್ಲಿ ಏರ್ಪೋರ್ಟ್ ಹತ್ರ. ಸೊ ಅಲ್ಲಿ ಟೋಟಲ್ ಟ್ರಿಪ್ಸ್ ಬಂದ್ಬಿಟ್ಟು 5 ಟ್ರಿಪ್ಸು. ಇದು ಇವಾಗ ಇದನ್ನು ಡ್ರಾಪ್ ಮಾಡಿದ್ರೆ 5ನೇದು ಡ್ರಾಪ್ ಆದಂಗೆ ಆಗುತ್ತೆ. ಒಂದು ನಿಮಿಷ, ಎಲ್ಲಪ್ಪ ಇದು ನಿಮಗೆ ತೋರಿಸ್ಬಿಡ್ತೀನಿ. ಒಂದು ನಿಮಿಷ, ಯಾವ ಕಡೆ ನಿಮ್ಮ ಹತ್ರ ಮಾತಾಡ್ಕೊಂಡು ಯಾವ ಕಡೆನೋ ಟರ್ನ್ ತೊಗೋಬೇಕಿತ್ತು. ಆ ಮುಂದೆ ಟರ್ನ್ ತೊಗೋಬೇಕಿತ್ತು. ನಾನು ನೋಡಿದ್ರೆ ಇಲ್ಲೆಲ್ಲೋ ಬಂದ್ಬಿಟ್ಟು ಸಿಗಾಕೊಳ್ಳೋ ಥರ ಆಯಿತು ಪರಿಸ್ಥಿತಿ. ನಿಮಗೆ ಅರ್ನಿಂಗ್ಸ್ ತೋರಿಸ್ತೀನಿ. ಏನು ಜಾಸ್ತಿ ಇಲ್ಲ ಗೈಸ್. ಫಸ್ಟ್ನೇದು ಒಂದು 700 ರೂಪಾಯಿನ, ಅದಾದಮೇಲಿಂದ ತಿರ್ಗಾ ಬಂದ್ಬಿಟ್ಟು ತಿರ್ಗಾ ಒಂದು 713 ರೂಪಾಯಿನ ಏನೋ ಒಂದು
ಅದಾದ್ಮೇಲೆ ತಿರ್ಗಾ 500 ಚಿಲ್ಲರೆ ಒಂದು. ಆಮೇಲೆ ಒಂದು ಶಾರ್ಟ್ ಟ್ರಿಪ್ ಒಂದು ಮಾಡಿದೆ, ಅದೊಂದು 80 ರೂಪಾಯಿನ 82 ರೂಪಾಯಿನ 80 ಚಿಲ್ಲರೆ ಏನೋ ಬಂದೈತೆ ಅದು. ಅದೊಂದು ಏನು ರೋಡೇ ಗೊತ್ತಾಯ್ತಿಲ್ಲಪ್ಪ. 6 ಗಂಟೆಗೆ ಇದ್ದಿದ್ದು ಟೈಮು 6:04 ಆಗೋಯ್ತು. ಪ್ಯಾಸೆಂಜರು ಬಂದಿದ್ದರೆ ನಿಮಗೆ ಇದನ್ನು ಡ್ರಾಪ್ ಮಾಡಿಬಿಟ್ಟು ಅರ್ನಿಂಗ್ಸ್ ತೋರಿಸ್ತೀನಿ ಎಷ್ಟಾಗೈತೆ ಏನು ಎತ್ತ ಅಂತ. ಐ ಥಿಂಕ್ ಯಾರು ನಿಂತ್ಕೊಂಡಿದ್ದಾರೆ ಇವರೇ ಇರ್ಬೇಕು, ನೋಡೋಣ. ಈ ಒಂದು ಗೌರ್ಮೆಂಟ್ ಏನಿದೆ, ಕರ್ನಾಟಕ ಗೌರ್ಮೆಂಟು ಸ್ವಲ್ಪ ಈ ಒಂದು ಕ್ಯಾಬ್ಗಳನ್ನ ಆಟೋಗಳನ್ನ ಯೂಸ್ ಮಾಡುವಂಥ ಪ್ಯಾಸೆಂಜರ್ಸ್ಗಳಿಗೆ ಒಂದಷ್ಟು ಏನಾದರೂ ಒಂದು ದಾರಿನ ಕಂಡುಹಿಡಿಯಬೇಕು. ಅದರಲ್ಲೂ ಎಸ್ಪೆಷಲಿ ಈ ಒಂದಷ್ಟು ಲೋ ಬರ್ಡ್ಸ್ಗಳು ಇರ್ತಾರಲ್ಲ, ಸೊ ಅಂಥವ್ರಿಗೆ ನೈಟ್ ಹೊತ್ತು ತುಂಬಾನೇ ಅವಳಿ ಕೊಡ್ತಾರೆ ನಮ್ಮಂಥ ಡ್ರೈವರ್ಸ್ಗಳಿಗೆ. ಆಯ್ತಾ, ಅಥವಾ ಅವ್ರಿಗೆ ಯೂಸ್ ಅವ್ರಿಗೆ ಒಂದು ಸ್ವಲ್ಪ ಯೂಸ್ ಆಗತ್ತಾರ, ಅಥವಾ ನಮ್ಮ ಡ್ರೈವರ್ಸ್ಗೆ ಸ್ವಲ್ಪ ನೆಮ್ಮದಿಯಾಗಿ ಕೆಲಸ ಮಾಡತ್ತಾರ, ಏನಾದ್ರು ದಾರಿಗಳು ಮಾಡಬೇಕು. ಏನಕ್ಕಪ್ಪ ಅಂತ ಹೇಳಿದ್ರೆ, ಈಗ ಡ್ರೈವಿಂಗ್ ಮಾಡ್ತಾ ಇರ್ತೀವಿ, ಈ ಲವ್ ಬರ್ಡ್ಸ್ಗಳಿಗೆ ಅರ್ಥನೇ ಆಗಲ್ಲ. ಕಾರ್ನೇ ಇಲ್ಲ ಆಟೋನೇ ಅವರು 4 ಗೋಡೆ ಅಂದ್ಕೊಂಡ್ಬಿಟ್ಟು ಏನೇನೋ ಮಾಡ್ತಿರ್ತಾರೆ. ಬರೀ ಇಂಥದೇ. ಸೊ ಅವ್ರಿಗೊಂದಷ್ಟು ಕಾಮನ್ ಸೆನ್ಸು ಇರೋದಿಲ್ಲ. ಮುಂದ್ಗಡೆ ಡ್ರೈವರ್ ಇರ್ತಾನೆ, ಅವ್ನ ಮುಂದ್ಗಡೆ ಒಂದು ಮಿರರ್ ಇರುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು, ಎಲ್ಲಿ ಯಾವ ಥರ ನಡ್ಕೊಳ್ಬೇಕು ಅನ್ನೋದು ಕಾಮನ್ ಸೆನ್ಸ್ ಒಂಚೂರು ಇರೋದಿಲ್ಲ. ಸೊ ಅಂಥವ್ರು ದಯವಿಟ್ಟು ಬೇರೆ ಥರ ಏನಾದರೂ ದಾರಿ ಮಾಡಿಕೊಟ್ರಿ. ನಮ್ಮಂಥ ಡ್ರೈವರ್ಸ್ಗಳಿಗೆ ನಿಜವಾಗ್ಲೂ ಕೆಲಸ ಮಾಡೋಕ್ಕಾಗಲ್ಲ, ಆಯಿತಾ. ಅದೇನು ಕಾಮನ್ ಸೆನ್ಸ್, ಜನಗಳ ಬುದ್ಧಿನೇ ಇಲ್ವೋ ಏನೋ ಎತ್ತಂತನೂ ಗೊತ್ತಾಗಲ್ಲ. ದಾರಿ ಮಾಡಿದ್ರು ಯಾವ ಥರ ಗಾಡಿ ಇರೋದು ದಾರಿ ಮಾಡಿ, ಫ್ಲೀಟ್ ಕಂಪ್ನಿಗೆ ಅವ್ರದ್ದು ವ್ಯಾಗ್ನರ್ ಗಾಡಿಗಳಿದೆಯಲ್ಲ, ಸೊ ಅಂಥ ಗಾಡಿಗಳಿಗೆ ಹಿಂದ್ಗಡೆ ಒಂದು ಪ್ರೈವೇಸಿ ಥರ ಮಾಡಿಬಿಟ್ಟು ಅಂಥವ್ರಿಗೆ ಕಪಲ್ಸ್ಗಳಿಗಂತಲೇ ಒಂದು ಇದು ಮಾಡಿಬಿಡಿ ಆಪ್ಷನು. ಬಟ್ ನಮ್ಮಂಥ ಓನ್ ವೆಹಿಕಲ್ ಇಟ್ಕೊಂಡಿರೋಂಥ ಕ್ಯಾಬ್ ಡ್ರೈವರ್ಸ್ ದಯವಿಟ್ಟು ಆ ಥರ ಆಪ್ಷನ್ನೇ ಬೇಡ. ನಮ್ಗೆ ಆ ಥರ ಆಪ್ಷನ್ ಕೊಡೋದ್ರೆ ಬೆಟರು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ, ಇರಿಟೇಷನ್ ಕಣ್ರಿ. ಇನ್ನೊಂದು ಏನಪ್ಪ, ಈ ಅಗ್ರಿಗೇಟರ್ ಆ್ಯಪ್ ಏನು ಮಾಡಿದ್ರೆ ಬೆನಿಫಿಟ್ ಅಂತ ಹೇಳಿದ್ರೆ, ಈ ಆ್ಯಪ್ಗಳಲ್ಲಿ ಕಪಲ್ಸ್ ಅಂದ್ಬಿಟ್ಟೆ ಒಂದು ಅವ್ರಿಗೆ ಅಂತ ಒಂದು ಬುಕ್ಕಿಂಗ್ ಆಪ್ಷನ್ ಕೊಡಬೇಕು, ಅಂಥವ್ರಿಗೆ ಅಂತಲೇ ಒಂದು ಗಾಡಿ ಆಪ್ಷನ್ ಕೊಟ್ಬಿಟ್ಟು ಆ ಥರ ಒಂದು ಆಪ್ಷನ್ ಕೊಡಬೇಕು ಬುಕ್ ಮಾಡೋದಕ್ಕೆ. ಸೊ ಈ ಥರ ಮಾಡಿದ್ರೆ ಬೆನಿಫಿಟ್ ಅಂತ ಅಂದ್ಕೊಳ್ತೀನಿ. ಸೊ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಮ್ಮ ಕ್ಯಾಬ್ ಡ್ರೈವರ್ಸ್ ಇಲ್ಲ ಆಟೋ ಡ್ರೈವರ್ಸ್ ಎಲ್ಲ ನೋಡ್ತಾ ಇದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನೈಟ್ ಹೊತ್ತು, ಆಯಿತಾ. ನಿಮ್ಗೆ ಯಾವ ಥರ ತೊಂದರೆಗಳಾಗತ್ತೆ, ಅವರುಗಳು ಆ ಥರ ಇರೋರು ನಡ್ಕೊಳ್ಳೋದ್ರಿಂದ ರಾತ್ರಿ ಹೊತ್ತು ಗಾಡಿಯಲ್ಲಿ. ಸೊ ನಮ್ಗಳಿಗೆ ಯಾವ ಥರ ಆಗುತ್ತೆ ಏನು ಅನ್ನೋದು, ಕ್ಯಾಬ್ ಡ್ರೈವರ್ಸ್ಗಳಿಗೆ ಯಾವ ಥರ ಅದ್ರ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಆ ಥರ ಅನುಭವ ಆಗಿದ್ರೆ ಕಮೆಂಟ್ ಮಾಡಿರಿ. ಅದೇ ಥರ ಇನ್ನೊಂದು ಡ್ರಾಪ್ ಮಾಡಿದೆ, ಸಾದಾ ಲಿಕೆಟ್ ಸಿಗ್ನಲಿಂದ ಅಂತ ಹೇಳಿದ್ನಲ್ಲ ಅದು. ಸೊ 458 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೋರಿಸಿದೆ, ವಿತ್ ಟೋಲು ತೊಗೊಂಡಿದ್ದೀನಿ. ಸೊ ಡ್ಯೂಟಿನ ಸದ್ಯಕ್ಕೆ ಆಫ್ ಮಾಡ್ಕೊಳ್ತೀನಿ ಗೈಸ್, ಆಯಿತಾ. ಸೊ ಡ್ಯೂಟಿನ ಸದ್ಯಕ್ಕೆ ಆಫ್ ಮಾಡ್ಕೊಳ್ತೀನಿ. ನೋಡ್ಬೋದು 293 ರೂಪಾಯಿ ಕೊಟ್ಟಿದ್ದೆ ನನಗೆ 10 ಕಿಲೋಮೀಟ್ರ್ ಡ್ರಾಪ್ ಮಾಡಿದ್ದಕ್ಕೆ. ಟೈಮ್ ಬಂದ್ಬಿಟ್ಟು 6:27. ಸೊ ಟೋಟಲ್ ಬಂದ್ಬಿಟ್ಟು ಎಷ್ಟು ಟ್ರಿಪ್ಸ್ ಆಗೈತೆ ನೋಡಿ, 5 ಟ್ರಿಪ್ಸ್ ಆಗೈತೆ. ಬೇಗ ತೋರಿಸ್ಬಿಟ್ಟು ನೋಡಿ, ಇದು 12:37 ಮಿಡ್ ನೈಟ್ ತೊಗೊಂಡಿದ್ದು 700 ರೂಪಾಯಿ. ಇನ್ನೊಂದು ಬಂದ್ಬಿಟ್ಟು 713 ರೂಪಾಯಿ. ಇನ್ನೊಂದು ಬಂದ್ಬಿಟ್ಟು ಶಾರ್ಟ್ ಟ್ರಿಪ್ಪು ಬರೀ 700 ಮೀಟ್ರಿಗೆ 88 ರೂಪಾಯಿ. ಇದು ಬಂದ್ಬಿಟ್ಟು ಇನ್ನೊಂದು ಬಂದ್ಬಿಟ್ಟು 595 ರೂಪಾಯಿ. ಸೊ ಇವಾಗ ಲಾಸ್ಟ್ ಡ್ರಾಪ್ ಮಾಡಿ 293 ರೂಪಾಯಿ ಗೈಸ್, ಆಯಿತಾ. ಸೊ ಒಂದು ಗಾಡಿ ನೋಡಿ ಇವತ್ತು ಇದು ಮೈಲೇಜ್ ನೋಡಿ ಎಷ್ಟು ಬಂದಿದೆ ಅಂತ. ಫುಲ್ ಟ್ಯಾಂಕ್ CNGಗೆ ಈ ಥರ ಬೆಂಗಳೂರಿನಲ್ಲಿ ಬರೋದು ಅಪರೂಪ ಮೈಲೇಜು, ಆಯಿತಾ. ನಿಮಗೆ CNG ಗಾಡಿ ಇಟ್ಕೊಂಡಿರೋ ಗೊತ್ತಿರುತ್ತೆ. ಪ್ರೆಷರು ನಾರ್ಮಲ್ ಪ್ರೆಷರಲ್ಲೇ ಹಾಕ್ಸಿರೋದು CNG ನಾನು ಲಾಸ್ಟ್ ಟೈಮು. ಸೊ ನೋಡಿ ಇನ್ನೂ 1 ಪಾಯಿಂಟ್ ಇದೆ, ಬ್ಲಿಂಕ್ ಆಗಿಲ್ಲ ಇನ್ನು, ಇವಾಗ ಬ್ಲಿಂಕ್ ಆಗ್ತೈತೆ ನೋಡಿ, ಹೇಳ್ತೀನಿ ಬ್ಲಿಂಕ್ ಆಗ್ತೈತೆ. ಸೊ 294 ಕಿಲೋಮೀಟ್ರು ರನ್ ಆಗೈತೆ. ಇವಾಗ CNG ಹಾಕ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೋಗುತ್ತೆ 300 ಕಿಲೋಮೀಟ್ರ್ ಅಂದ್ಕೊಳ್ಳಿ, ಆಯಿತಾ. ಬೆಂಗಳೂರಲ್ಲಿ, ಅದುವೇ ಬೆಂಗಳೂರು ಸಿಟಿಯಲ್ಲಿ ಈ ಮೈಲೇಜ್ ಸಿಗೋದು ಅಪರೂಪ. ಒಂದು 200 ಮೇಲ್ಗಡೆ 250 ಆ ಥರ ಪ್ರೆಷರ್ ಇದ್ದಾಗ ಬೇಕಾದ್ರೆ ಆರಾಮಾಗಿ ಸಿಗತ್ತೆ ಅನ್ಬೋದು. ಬಟ್ 200 ಆ ಪ್ರೆಷರಲ್ಲೇ ಈ ಮೈಲೇಜ್ ಸಿಕ್ಕೈತೆ ಅಂದರೆ ನಿಜವಾಗ್ಲೂ ಅಪರೂಪ. ಇದು 2ನೇ ಸಲ ನಾನು ಗಾಡಿ ತಗೊಂಡಾಗಿಂದ 2ನೇ ಸಲ ಸಿಕ್ಕ ಮೈಲೇಜ್ ಇದು. ಒಂದ್ಸಲ 320 ಬಂದಿತ್ತು, ಇದು ಬಂದ್ಬಿಟ್ಟು ಈ ಸಲ 294 ಹತ್ರ 300 ಕಿಲೋಮೀಟ್ರ್ ಅಂದ್ಕೊಳ್ಳಿ ಫುಲ್
ಟ್ಯಾಂಕ್ CNG ಗೆ